ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ನೋಡಿ ಒಂದು ಮೈಸೂರು ಸಿಲ್ಕ್ ಸೀರೆಗೆ ಡಿಸೈನ್ ಹಾಕ್ತಾ ಇದ್ದೀನಿ. ಮೈಸೂರು ಸಿಲ್ಕಲ್ಲಿ ಎಷ್ಟು ವೆರೈಟಿ ಸೀರೆ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇದು ಬಂದು ಕಸ್ಟಮರ್ ಬಂದು ಮೈಸೂರು ಸಿಲ್ಕ್ ಸೀರೆನೇ ಅಂತ ಹೇಳಿದ್ರು. ಬಟ್ ಇದನ್ನು ನೋಡೋದಕ್ಕೆ ಈ ಥರ ಬನಾರಸ್ ಸೀರೆ ಇದೆಯಲ್ಲ, ಆ ರೀತಿ ಒಂದು ಡಿಸೈನ್ ಅನ್ನೋದು ಈ ಸೀರೆ ಇದೆ. ಬಟ್ ಮುಟ್ಟಿ ನೋಡಿದಾಗ ಕ್ವಾಲಿಟಿ ಎಲ್ಲ ನೋಡಿದ್ರೆ ಇದು ಸೇಮ್ ಮೈಸೂರು ಸಿಲ್ಕ್ ಕ್ವಾಲಿಟಿ ಏನಿದೆಯೋ ಅದೇ ಒಂದು ಕ್ವಾಲಿಟಿಯಲ್ಲಿ ಈ ಒಂದು ಸೀರೆ ಇದೆ. ಇದಕ್ಕೆ ಡಿಸೈನ್ ಒಂದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಡಿಸೈನ ನಾನು ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ನೀವು ನೋಡಿರ್ತೀರ, ಬಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ಡಿಸೈನ ನಾನು ಹಾಕಿಲ್ಲ. ಬಟ್ ಇವತ್ತು ಅದೇ ಒಂದು ಡಿಸೈನ ಕೇಳಿದ್ದಕ್ಕೆ ಹಾಗೆ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲಲ್ಲಿ ಕೂಡ ಇರುತ್ತೆ ಅಂತ ಈ ಡಿಸೈನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಈಗ ದಾರ ಬಂದು ನೋಡಿ, ಸ್ಯಾರಿ ಮ್ಯಾಚಿಂಗ್ ದಾರ ನಾನು ಇಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ರೌಂಡ್ ಶೇಪ್ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ 5mm ರೌಂಡ್ ಶೇಪ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲುಗೆ ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟ್ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್. ಸೊ ಅವ್ರು ತೋರಿಸುವಂಥ ಡಿಸೈನ್ಗೆ ಕುಚ್ಚು ಇರಲಿಲ್ಲ, ಬಟ್ ಅವ್ರು ಕುಚ್ಚನ್ನ ಕೇಳಿದ್ದಾರೆ. ಇದೇ ಡಿಸೈನ್ಗೆ ಕುಚ್ಚು ಕೂಡ ಹಾಕಿ ಕೊಡ್ತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಇಲ್ಲಿ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಈ 4 ಚೈನ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಸೂಜಿನ ಪಲ್ಲುಗೆ ಹಾಕಿ ದಾರನ ತಂದು ಈ 3 ಚೈನ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ ಲಾಕ್ ಹಾಕಿದ ತಕ್ಷಣ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಸೂಜಿನ ತೆಗೆದುಬಿಟ್ಟು, ಈಗ ನೋಡಿ ಒಂದು ರಿಂಗ್ ಬೀಡ್ಸು ಮಧ್ಯದಲ್ಲಿ ಒಂದು ರೌಂಡ್ ಶೇಪ್ ಬೀಡ್ಸ್ನ ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ದಾರಕ್ಕೆ ಈ ರೀತಿ ಪೋಣಿಸ್ಕೋಬೇಕು. ಈ ಥರ ರಿಂಗ್ ಬೀಡ್ ಪೋಣಿಸ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಪಲ್ಲುಗೆ ದಾರನ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಮೆಜರ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಈ 3 ಚೈನ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಸ್ಯಾರಿನ ಈ ರೀತಿ ರಿವರ್ಸಲ್ಲಿ ಟರ್ನ್ ಮಾಡ್ಕೋಬೇಕು. ರಿವರ್ಸಲ್ಲಿ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ತಕೊಂಡು ಈಗ ರಿಂಗ್ ಬೀಡ್ಸಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ 2ರಿಂದ 1 ಸರಿ, 2ರಿಂದ 1 ಸತಿ, ಮತ್ತೆ 2ರಿಂದ 1 ಸರಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಇಲ್ಲೇನು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಇದ್ರ ಒಳಗಡೆ ಈ ಒಂದು 3 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಹಾಕ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ 2 ಬಾರಿ ಸಾರನ ಸುತ್ಕೋಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ಸ್, ಮತ್ತು ಆ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ, ಆ 3 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೋಬೇಕು. ಮತ್ತು ಆ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಪಿಕಾಟ್ನ ಹಾಕ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ.
ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ, ಮತ್ತು ಎರಡರಿಂದ ಒಂದು ಸರಿ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಟೋಟಲ್ ಆಗಿ ಇಲ್ಲಿ ನಾನು 9 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. 9 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದಕ್ಕೂ ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ಸ್ ಅನ್ನೋದು ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ ಇದು ರಿಂಗ್ ಬೀಡ್ಸ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಕವರ್ ಆಗಂತೆ ಕಾಣಿಸುತ್ತೆ, ಬಟ್ ಸ್ವಲ್ಪ ಈ ರೀತಿ ಜರ್ಸ್ಕೊಂಡು ವರ್ಕ್ ಮಾಡ್ಕೊಳ್ಳಿ ರಿಂಗ್ ಕವರ್ ಆಗೋವರೆಗೂ. ಇಲ್ಲಿ ನೋಡಿ, ನಾನು ಹಾಫ್ ರಿಂಗಿಗೆ 9 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಒಂದೊಂದಕ್ಕೂ ಕೂಡ ಒಂದೊಂದು 3 ಚೈನ್ ಹಾಕಿ ಪಿಕೋಟ್ ಅನ್ನೋದು ಹಾಕಿದ್ದೀನಿ. ಈಗ ಇಲ್ಲಿ ಫಸ್ಟ್ 4 ಚೈನ್ ಹಾಕಿ ಲಾಕನ್ನು ಮಾಡಿದ್ದೀವಲ್ವ, ಆ ಲಾಕಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಸೀರೆನ ಸ್ವಲ್ಪ ರಿವರ್ಸಲ್ಲೇ ಇಟ್ಕೊಂಡಿರಿ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಗ್ರಿಪ್ ಸಿಗೋವರೆಗೆ ನಿಮಗೆ ಆ ಕಡೆ ಈ ಕಡೆ ಸ್ವಲ್ಪ ಇದಾಗುತ್ತೆ. ಸೊ ಒಂದು ಹಾಕಿದ್ದು ಒಂದೆರಡು ಹಾಕಿ ಸ್ವಲ್ಪ ಸೀರೆ ಸ್ವಲ್ಪ ಮುಂದಕ್ಕೆ ಹೋದಾಗ ಆರಾಮಾಗಿ ನೀವು ಲಾಕ್ ಮಾಡ್ಕೋಬೋದು. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಈಗ ಡಿಸೈನ್ನ ಈ ಕಡೆ ಸೀದಾ ಕಡೆ ತಿರ್ಸ್ಕೋಬೇಕು. ಇದು ಮೇಲೆ ಆಗುತ್ತೆ. ಈಗ ನೋಡಿ, ಮತ್ತೆ ಈ ವರ್ಕ್ ಬಂದು ಮೇಲೆ ಬರುತ್ತೆ. ಕೆಳಗಡೆ ಇನ್ನೂ ಹಾಫ್ ರಿಂಗ್ ಬೀಡ್ಸ್ ಇದೆಯಲ್ಲ, ಈ ಹಾಫ್ ರಿಂಗ್ ಬೀಡ್ಸ್ ಒಳಗಡೆ ಮತ್ತೆ ನಾವೀಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈ ರೀತಿ ಈ 3 ಚೈನಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಈಗ ಹಾಫ್ ರಿಂಗ್ ಬೀಡ್ಸ್ ಏನಿದೆಯಲ್ಲ, ಥ್ರೆಡ್ ಈ ಕಡೆ ಬೀಡ್ಸ್ ಥ್ರೆಡ್ ಬಿಟ್ಬಿಟ್ಟು ಈ ಕಡೆ ಖಾಲಿ ಜಾಗ ಏನು ಕಾಣ್ತಾ ಇದೆ ನೋಡಿ ರಿಂಗ್ ಒಳಗಡೆ, ಆ ಒಂದು ಜಾಗಕ್ಕೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳೋಣ. ಮತ್ತು ಈ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಈ 3 ಚೈನ್ ಇದರೊಳಗಡೆ ಲಾಕ್. ಮೇಲೆ ಏನು 9 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈಗ ಕೆಳಗಡೆ ಹಾಫ್ ರಿಂಗಿಗೂ ಕೂಡ ನಾನಿಲ್ಲಿ 9 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಪ್ರತಿ ಒಂದೊಂದಕ್ಕೂ ಕೂಡ ಪಿಕೋಟ್ನ ಹಾಕಿಬಿಟ್ಟು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸರಿ, 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು, ಮತ್ತು ಲಾಕ್ ಮಾಡ್ಕೋಬೇಕು. ಈಗ ನೋಡಿ, ಕೆಳಗಡೆ ಹಾಫ್ ರಿಂಗಿಗೂ ಕೂಡ ನಾನು 9 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 1 2 3 4 5 6 7 8 9 ಹಾಕಿದ್ದೀನಿ. 9 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಕೂಡ ಒಂದೊಂದು ಪಿಕಾಟ್ಸ್ಗಳನ್ನ ಹಾಕಿಬಿಟ್ಟು ಇಲ್ಲಿ ಏನು ಫಸ್ಟ್ ನಾವು 3 ಚೈನ್ ಹಾಕಿ ಲಾಕನ್ನು ಮಾಡಿದ್ದೀವಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಸ್ವಲ್ಪ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ನಾನು ಚೈನ್ ಸ್ವಲ್ಪ ಚಿಕ್ಕದಾಗಿ ಸ್ಟಾರ್ಟಿಂಗೇ ಕುಚ್ಚು ಹಾಕೋಣ ಅಂತೇಳಿ 4 ಚೈನ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಗ್ಯಾಪ್ಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಚೈನ್ ಹಾಕ್ತಾ ಇಲ್ಲ, ಹಾಗೆ ಪಲ್ಲುಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಚೈನ್ ಥರ ಸ್ವಲ್ಪ ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಚೈನ್ ಅನ್ನೋದು ನಾನಿಲ್ಲಿ ಮಾಡ್ಕೊತೀನಿ. ಅಂದರೆ ಗ್ಯಾಪ್ ಡಿಸ್ಟೆನ್ಸ್ಗೋಸ್ಕರ. ಇದು ನಿಮಗೆ ಕುಚ್ಚು ಇಲ್ಲದೆ ಕೂಡ ಟ್ರೈ ಮಾಡ್ಕೋಬೋದು. ಈ ರೀತಿ 4 ಲಾಕನ್ನ ಹಾಕಿದ ಮೇಲೆ, ಅಂದರೆ ಚೈನ್ ಥರ ಹಾಕಿದ ಮೇಲೆ ಇಲ್ಲಿ ಬೀಡನ್ನ ಹಾಕ್ಕೊಂಡು ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನಿಲ್ಲಿ ಕುಚ್ಚು ಹಾಕೋದ್ರಿಂದ ಇಲ್ಲಿ ನಾನು ನೋಡಿ 3 ಟೈಮ್ ಈ ರೀತಿ ಲಾಕನ್ನು ಹಾಕಿದ್ದೀನಿ ಅಲ್ವಾ, ಸ್ವಲ್ಪ ಇನ್ನೊಂದು ಹಾಕ್ಕೊತೀನಿ. ಅಂದರೆ 4ನ್ನು ಹಾಕಿದ ಮೇಲೆ ಈಗ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಡು ನೋಡಿ, ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಬಾರಿ ಈ ರೀತಿ ಚೈನ್ಸ್ ಥರ ಸಿಂಗಲ್ ಟಿಚ್ಚನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 4ನ್ನು ಹಾಕಿದ ಮೇಲೆ ನೋಡಿ, ಈಗ 4 ಹಾಕಿದ ಮೇಲೆ ಈಗ ಡಿಸೈನ್ ಸ್ಟಾರ್ಟ್ ಮಾಡ್ಕೊತೀವಲ್ವ, ಇಲ್ಲಿ ಮತ್ತೆ ನಾನು 3 ಚೈನ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ 4 ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ ಥ್ರೆಡನ್ನು ಮೇಲೆ ಮಾಡಿಕೊಂಡು, ಮತ್ತು ಈಗ ರಿಂಗ್ ಬೀಡ್ಸು ಅದರೊಳಗಡೆ ಒಂದು ಗೋಲ್ಡ್ ಕಲರ್ ಬೀಡ್ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ
ಪೋಣಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ 8 ಎಳೆ ದಾರನ ತೊಗೊಂಡಿದ್ದೀನಿ. ಬೇಕಿದ್ರೆ 6 ಎಳೆ ಕೂಡ ನೀವು ವರ್ಕ್ ಮಾಡ್ಕೋಬೋದು. 8 ಮತ್ತು 6 ಜಾಸ್ತಿ ತೊಗೊಳ್ಳೋದು. ಸ್ವಲ್ಪ 8 ಎಳೆ ತೊಗೊಂಡ್ರೆ ತಿಕ್ಕ ಜಾಗಿರುತ್ತೆ ಅಂತ 8 ಎಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 6 ಎಳೆ ಕೂಡ ನೀವು ಟ್ರೈ ಮಾಡ್ಕೋಬೋದು. ಸೊ ಬೀಡ್ ಲಾಕ್ ಹಾಕಿದ ಮೇಲೆ ನೋಡಿ ಮತ್ತೆ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ಮತ್ತು ಹಿಂದ್ಗಡೆ ಸೀರೆಯನ್ನು ಈ ರೀತಿ ಜರ್ಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ರಿಂಗ್ ಬೀಡ್ಸ್ ಕೂಡ ಈ ರೀತಿ ಇಟ್ಕೊಂಡು ನೀವು ವರ್ಕನ್ನು ಮಾಡ್ಕೋಬೋದು. ಸ್ವಲ್ಪ ಸ್ಯಾರಿನ ಟರ್ನೇ ಮಾಡ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ ಹಾಕೋದಕ್ಕೆ. ಈ ರೀತಿ ತಿರ್ಸ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತು ಮೇಲೆ ಇರುವಂಥ ಹಾಫ್ ರಿಂಗ್ ಬೀಡ್ಸ್ ಅಂದರೆ ಬೀಡ್ ಕಡೆ ಈ ಕಡೆ ಹಾಗೆ ಈ ಕಡೆ ಇದೆ. ಸೊ ಮೇಲ್ಗಡೆ ಇರುವಂಥ ಭಾಗಕ್ಕೆ ಮತ್ತೆ ನೀಡಲ್ಲ ಹಾಕಿ ದಾರನ ತಂದು 2ರಿಂದ 1 ಸತಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಂಡು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಟ್ರಿಬಲ್ ಕ್ರೋಶೆ ಕಂಬ, 3 ಚೈನ್ ಮತ್ತು ಇದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಮತ್ತು ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತು ಸೇಮ್ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸ್ವಲ್ಪ ಎಳೆಯುತ್ತಾ ಹಾಕಿದರೆ ಹಗುರವಾಗಿ ಬರುತ್ತೆ. ಸ್ವಲ್ಪ ಟೈಟಾಗಿ ಸ್ವಲ್ಪ ನೀವು ಚಿಕ್ಕದಾಗಿ ಹಾಕಿದ್ರೆ ಈ ಒಂದು ಡಿಸೈನ್ ಅನ್ನೋದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಾಣಿಸುತ್ತೆ. ಸೊ ಕೆಳಗಡೆ ಏನು 3 ಚೈನ್ ಇದೆಯೋ ಆ ಒಂದು ಲೆಂತ್ಗೆ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ವರ್ಕ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಈ ರಿಂಗ್ ಬೀಡ್ಸಲ್ಲಿ ಕೂಡ ನಾನು ವರ್ಕ್ ಮಾಡಿಕೊಂಡು ಡಿಸೈನ ತೋರಿಸ್ತೀನಿ ನಾನು ನಿಮಗೆ. ಸೊ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನೀವು ರಿಂಗ್ ಬೀಡ್ಸನ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಹೋಗಿ ಈ ಒಂದು ಡಿಸೈನ್ನ ಹಾಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಒಂದು ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು. ಸೆಲ್ಫ್ ಕಲರ್ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಮೈಸೂರು ಸಿಲ್ಕ್ ಸೀರೆಗೆ, ಈ ಸೀರೆ ಥರ ಸೀರೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಸೀರೆಗೆ ಟ್ರೈ ಮಾಡ್ಬೋದು. ಬಟ್ ಪರ್ಫೆಕ್ಟಾಗಿ ಈ ಥರ ಸೆಲ್ಫ್ ಕಲರ್ ಸೀರೆಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಅನಿಸುತ್ತೆ ನನಗೆ ಹೇಳಿದ್ದೀನಿ. ನಿಮಗೆ ಯಾವ ಸೀರೆಗೆ ಬೇಕಿದ್ರೆ ಟ್ರೈ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಲುಕ್ ನೋಡಿ ಈ ಥರ ಬರುತ್ತೆ. ಲಾಸ್ಟಲ್ಲಿ ನೀವೆಲ್ಲ ಕುಚ್ಚನ್ನ ಕಟ್ಟಿದ ಮೇಲೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ರೀತಿ ಡ್ರೈ ಆಗೋಕ್ಕೆ ಬಿಡಿ, ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಗಮ್ ಹಾಕಿಲ್ಲ ಅಂದ ತಕ್ಷಣ ಸ್ಯಾರಿ ಫೋಲ್ಡ್ ಮಾಡಿದಾಗ ಡಿಸೈನ್ಸ್ ಸ್ವಲ್ಪ ಫೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸೊ ಕಂಪ್ಲೀಟಾಗಿ ವರ್ಕನ್ನ ಹಾಕಿದ್ದೀನಿ. ಹಾಕಿದ ಮೇಲೆ ಕುಚ್ಚಿನ್ನೂ ಹಾಕಿಲ್ಲ, ಕುಚ್ಚು ಹಾಕಬೇಕು. ಕುಚ್ಚು ಹಾಕೋಕ್ಕೆ ಮುಂಚೆ ಸ್ವಲ್ಪ ಬಾರ್ಡರ್ ಥರನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಕುಚ್ಚು ಬೇಡ ಅನ್ನೋರು ಈ ಥರ ಟ್ರೈ ಮಾಡ್ಕೋಬೋದು. ಕುಚ್ಚು ಇಲ್ಲದೆ ಈ ರೀತಿ ಕಂಪ್ಲೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚು ಬೇಕು ಅಂತ ಏನಿಲ್ಲ, ಈ ರೀತಿ ಹಾಕಿಬಿಟ್ಟು ಒಂಟಿ ಪಿನ್ ಮಾಡ್ಕೊಂಡಾಗ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಯಾವ ಸೀರೆಗೆ ಹೋದ್ರೂ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಕಾಣಿಸುತ್ತೆ. ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ. 2 ಥರ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಒಂದು ಸ್ಟೈಲಲ್ಲಿ ಈ ಒಂದು ಡಿಸೈನ್ನ ನೀವು ಹಾಕೋಬೋದು. ಕುಚ್ಚು ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕುಚ್ಚು ಕೂಡ ನೀವು ಹಾಕೋಬೋದು. ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ತುಂಬ ನೀಟ್ ಫಿನಿಶಿಂಗ್ ಆಗಿ ಬಂದಿದೆ ಡಿಸೈನು. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 700ರಿಂದ 800ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.